ಹಾಯ್, ನಮಸ್ತೆ ರೈತ ಬಾಂಧವರೇ. ನಿಮಗೊಂದು ವಿಷಯ ಹೇಳೋಕ್ಕೆ ಬಯಸ್ತಿದ್ದೀನಿ. ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ಈ ಮೂಮೆಂಟ್ನಲ್ಲಿ ಏನು ಬ್ಲೈಟ್ ಜಾಸ್ತಿ ಕಾಡ್ತಿರ್ತದೆ, ಕಂಟ್ರೋಲಿಂಗ್ ಬರೋಲ್ಲ. ಕಮ್ಮಿ ಖರ್ಚನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಾನು ಇಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಯಾವ ಥರನಾಗೆ ಅಂದರೆ ಇದು ಕಾಪರ್ ಸಲ್ಫೇಟ್ ಅಂತಂದು ತುತ್ತಿ ಅಂತಾರೆ. ನಮ್ಮ ಇದು ಬಿಜಾಪುರ ಭಾಷೆಯಲ್ಲಿ ನಾವು ತುತ್ತಿ ಅಂದ್ರೆ ಕಾಪರ್ ಅಂತಂದಿರುತ್ತೆ. ಇದು ಲೀಟ್ರಿಗೆ 2 ಗ್ರಾಮಿನಂತೆ ತೊಗೊಂಡು ಇದು ಒಂದು ಬಟ್ಟೆ ಒಳಗೆ ಹಾಕ್ಸ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಲೀಟ್ರ್ ಪ್ರಮಾಣದಲ್ಲಿ ಲೀಟ್ರಿಗೆ 2 ಗ್ರಾಮಿನಂತೆ ತೊಗೊಂಡು ಇದು ನಾವು ಪ್ರಮಾಣ ಏನು ಮಾಡಬೇಕು, ಈ ಥರ ಬಟ್ಟೆ ಒಳಗೆ ಸುತ್ತಕೊಂಡು ಕರೆಕ್ಟಾಗಿ ನೀವು ಸುತ್ತಿಬಿಟ್ಟು ಹಿಂಗೆ ಇದು ಮಾಡಿಕೊಂಡು ನೀವು ನೀರಲ್ಲಿ ಕರಗಿಸ್ಕೋಬೇಕಿದು. ಯಾಕಂದ್ರೆ ಹಿಂಗೆ ಜಾಸ್ತಿ ಇದು ಮಾಡಿದ್ರೆ ಕರಗಂಗಿಲ್ಲ. ಈ ಥರನಾಗಿ ಇಟ್ಬಿಟ್ಟು ಹಿಂಗೆ ಇದು ಮಾಡಿ ಕರಗಿಸಿದ್ರೆ ಅಂದ್ರೆ ಇದು ಕರಗಲು ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸಡನ್ಲಿ ಕರಗಿಲ್ಲ, ಒಂದು ಸ್ವಲ್ಪ ಟೈಮ್ ಬಿಟ್ಟು ಕರಗ್ತಿರ್ತದೆ. ಇದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಏನಪ್ಪ ಅಂದರೆ ಸುಣ್ಣ ತೊಗೋಬೇಕು ನಾವು. ಹೆಂಗಂದ್ರೆ ಈ ಸುಣ್ಣದ ಮುಖಾಂತರ ಏನು ನಾವು ಕರೆಕ್ಟಾಗಿ ಕಾಂಬಿನೇಷನ್ ತೊಗೋಬೇಕು ಇದಕ್ಕೆ. ಮತ್ತು ಕಾಪರ್ ಸಲ್ಫೇಟ್ಗೆ ಸುಣ್ಣ ನಾವು ಕರೆಕ್ಟಾಗಿ ಕಾಂಬಿನೇಷನ್ ತೊಗೋಬೇಕು. ಮೇನ್ ಇಂಪಾರ್ಟೆಂಟ ಕಾಂಬಿನೇಷನ್ ತೊಗೊಂಡಿವಂದ್ರೆ ಏನಾಗ್ಬಿಡ್ತದೆ, ಅಲ್ಲಿ ಮಿಕ್ಸಿಂಗ್ ಕರೆಕ್ಟ್ ಆಗ್ತದೆ. ಮಿಕ್ಸಿಂಗ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ಸ್ ಏನಾಗ್ತದೆ, ನೀವು ಏನು ಬೋರ್ಡೋ ಏನು ಸ್ಪ್ರೇ ಮಾಡ್ತಿರ್ತಾರಲ್ಲ ತುತ್ತೆ ಸುಣ್ಣ, ಅದು ಈ ಬೋರ್ಡೋ ನಿಮ್ಗೆ ವರ್ಕ್ ಆಗೋಲ್ಲ. ಮಿಕ್ಸಿಂಗ್ ಕರೆಕ್ಟ್ ಆಯ್ತಂದ್ರೆ ನಿಮ್ಗೆ 100% ಎಲ್ಲ ಔಷಧಿಗಿಂತಲೂ ಹೈ ಬ್ರ್ಯಾಂಡ್ ಏನಿಲ್ಲ, ಕಮ್ಮಿ ಖರ್ಚಿನಾಗೆ ನಿಮಗೆ ಇದಾಗುತ್ತೆ. ಈ ಥರನಾಗಿ ಒಂದು ಸಪ್ರೇಟಾಗಿ ಸುಣ್ಣ ಹಾಕೋಬೇಕು ಒಂದು ಬಕೆಟಲ್ಲಿ. ಹಾಕ್ಕೊಂಡ್ಬಿಟ್ಟು ಇದೊಂದು ಕರಗಿಸ್ಕೋಬೇಕು. ಈ ಥರನಾಗೆ ನಾವು ಕರೆಕ್ಟಾಗಿ ಪೇಚ್ ಮೇಂಟೈನ್ ಹೆಂಗೆ ನೋಡ್ಕೋಬೇಕಂದ್ರೆ ಇದು ಮಿಕ್ಸಿಂಗ ನಾವು ಮಾಡಿಕೊಂಡು ಇಲ್ಲಿ ನಾವು ಈ ಪೇಚ್ ಮ್ಯಾಗ ಕರೆಕ್ಟ್ ನಾವು ಈ ಇದ್ರಲ್ಲಿ ಎದ್ದು ತೆಗೆದಾಗ ನಿಮ್ಮ ಕಲರ್ ಬರುತ್ತೆ. ಈ ಕಲರ್ ಬಂದಾಗ ನೀವು ಯಾವ ಮೂಮೆಂಟ್ ಕಲರ್ ಇರ್ತೈತಿ ಆ ಕಲರ್ನ 6 ಮತ್ತು 7 ನಂಬರ್ ಬರಬೇಕು. ಈಗ ನಂದು 7 ನಂಬರ್ ಬಂತು ಕರೆಕ್ಟ್. ಇನ್ನೊಂದು ಸ್ವಲ್ಪ ಸುಣ್ಣ ಹಾಕ್ಕೊತೀನಿ, ಯಾಕಂದರೆ 6 ನಂಬರ ಮತ್ತು ಅಥವಾ 7 ನಂಬರ್ ಇರಬೇಕು ಜಾಸ್ತಿ. ಅವಾಗ ಏನತ್ತಲ್ಲ ಕರೆಕ್ಟ್ ಮಿಕ್ಸಿಂಗ್ ಆಗಿರ್ತದೆ. ಇಲ್ಲಾಂದ್ರೆ ನಾವು ಒಮ್ಮೆ ಏನಲ್ಲ ಸುಣ್ಣ ಹಾಕ್ಕೊಂಡು ಬಿಟ್ಟಿವಿ ಅಂದ್ರೆ ಮಿಕ್ಸಿಂಗ್ ಕರೆಕ್ಟ್ ಆಗೋಲ್ಲ. ಅದು ಸುಮಾರು ಒಂದೇ ಸರ್ತಿಗೆಲ್ಲ ಕಾಂಬಿನೇಷನ್ ಕೊಡೋಂಗಿಲ್ಲ. ಒಂದು 2-3 ಸರ್ತಿ ನೀವು ಕರೆಕ್ಟು ಪೇಚ್ ಮಾಡ್ಕೊಂಡ್ರೆ ಅಂದ್ರೆ ಕಾಂಬಿನೇಷನ್ ಕೊಡ್ತದೆ. ಹೆಂಗಪ್ಪ ಇಲ್ಲಾಂದ್ರೆ ನಿಮ್ಗೆ ಅದು ಔಷಧ ಫೇಲ್ ಆಗ್ತದೆ. ಓಕೆ, ಈಗ 7 ನಂಬರ್ ಬಂತು ನೋಡು. 7 ಅಥವಾ 6 ನಂಬರ್ ಕರೆಕ್ಟಾಗಿ ಏನಿಲ್ಲ ಇಲ್ಲಿ ಮೇಜರಾಗಿ ಕಾಣಿಸ್ತದೆ ಇದರಲ್ಲಿ ಪೇಚ್ನಾಗ. ಇದು ಇಷ್ಟು ಬಂದಾಗ ಇದು ವರ್ಕ್ ಆಗ್ತೈತೆ ಅನ್ನೋದು 100ಕ್ಕೆ 100 ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಾಂದ್ರೆ ಕರೆಕ್ಟ್ ಮಿಕ್ಸಿಂಗ್ ಆಗಿಲ್ಲ ಅಂದ್ರೆ ನಿಮ್ಮದು ವರ್ಕಿಂಗ್ ಬರೋಂಗಿಲ್ಲ. ಏನು ಹೊಡೆದಿದ್ದೆಲ್ಲ ವೇಸ್ಟ್. ನೋಡಿ ಇಲ್ಲಿ 7 ನಂಬರ್ ಕಲರ್ ಬಂತು. 7 ನಂಬರ ಅಥವಾ 6 ನಂಬರ್ ಎಷ್ಟರಲ್ಲಿ ಐತಿ. ಈ ಬೇರೆ ಕಲರ್ ಯಾವೂ ಬರಬಾರ್ದು, 6, 7 ಅಷ್ಟೇ ಬರಬೇಕು. ಅಂದಾಗ ಪೇಚ ಕರೆಕ್ಟ್ ಆಗಿರ್ತದೆ. ಓಕೆ, ಈ ಥರನಾಗಿ ಎಲ್ಲರೂ ಏನಿಲ್ಲ ಬ್ಲೈಟ್ ಮ್ಯಾಗ ಕಂಟ್ರೋಲ್ ಮಾಡ್ಕೊಳಕ್ಕೆ ಬೋರ್ಡೋ ಏನೆಲ್ಲ ಸ್ಪ್ರೇ ಮಾಡ್ಕೋಬೇಕು, ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡಿದಾದ್ರೆ ನಿಮ್ಗೆ ಏನಿಲ್ಲ ಬ್ಲೈಟನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಬರ್ತದೆ. ಎಲ್ಲರೂ ರೈತ ಬಾಂಧವರು ಏನು ಮಾಡಬೇಕು, ನನ್ನ ಚಾನಲ್ ಯೂಟ್ಯೂಬ ಮತ್ತು ಫೇಸ್ಬುಕ್ಕ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ನಂದು ID ಇದೆ. ಆ ID ನೀವು ಫಾಲೋ ಆಗಿ ಶೇರ್ ಮಾಡಿರಿ ಪ್ರತಿಯೊಬ್ಬರೇ ರೈತರಿಗೆ. ಇದು ಎಲ್ಲರೂ ರೈತರು ಏನಲ್ಲ ಒಂದೊಂದು ಗುರುತಿಲ್ಲಾರ್ದವ್ರು ಏನಲ್ಲ ಅವರಿಗೊಂದು ತಿಳುವಳಿಕೆ ಮೂಡಕ್ಕಾಗತ್ತೆ. ಅಂದ್ರೆ ಜಾಸ್ತಿ ಖರ್ಚು ಮಾಡಲಾರ್ದೆ ಕಮ್ಮಿ ಖರ್ಚಿನಾಗಲಿ ಇದೊಂದು ಇದು ಮಾಡ್ಕೋಬೇಕಾಗುತ್ತದೆ. ಇನ್ನೊಂದು ಪ್ರೊಸೀಜರ್ ಏನು ಹೇಳ್ಬೇಕಪ್ಪ ಅಂದರೆ ನನ್ನ ಹತ್ತಿರ ಇನ್ನೊಂದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸಲ್ಫರ್ ತಂದಿದೆ. ಸಿಂಜೆಂಟಾ ಕಂಪನಿದು ಸಲ್ಫರ್ ಬರುತ್ತೆ. ಥಯೋಮೆಥೇಟ್ರೆ ಅಂತಂದು ಇದು ಏನಲ್ಲ ಸಲ್ಫರ. ಇದಕ್ಕೆ 1 ಗ್ರಾಮಿನಂತೆ ಇದ್ರ ಜೊತೆ ಮಿಕ್ಸ್ ಮಾಡಿ ಹೊಡೆದಿದ್ದಾದ್ರೆ ನಿಮ್ಮಲ್ಲಿ ಬ್ಲೈಟ್ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ ಹೇಳಿ ಬಯಸ್ತೀನಿ. ಮತ್ತು ಪ್ರತಿಯೊಬ್ಬರು ನನ್ನ ID ಫಾಲೋ ಮಾಡಿ ಶೇರ್ ಮಾಡಿ. ಮತ್ತು ನಿಮಗೇನಾರೆ
ನಿಮ್ಗೆ ಏನಾರು ಕೇಳಬೇಕಾದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಮ್ಯಾಗೆ ಏನಲ್ಲ, ಆ ಸ್ಕ್ರೀನ್ ಮ್ಯಾಗ ನಂಬರ್ಗೆ ಏನಲ್ಲ ನೀವು ಕಾಲ್ ಮಾಡಿದ್ದೆ ಆದರೆ ನಿಮ್ಮ ಪ್ರತಿಯೊಂದು ಅಪ್ಡೇಟ್ಸನ್ನು ಕೊಡ್ತಿರ್ತೀವಿ. ಇದು ನೀವು ಇಲ್ಲಿ ಸರಿಯಾದ ರೀತಿಯಿಂದ ಬರೀ ತಿಳ್ಕೊಂಡಿದ್ದು ಅಷ್ಟೇ ಆಗ್ತದೆ. ನೀವು ಅಲ್ಲಿ ನೀವು ಫೋನ್ ಮಾಡಿದ್ದೆ ಆದ್ರೆ ನಿಮ್ಮ ಸಮಗ್ರವಾಗಿ ಮಾಹಿತಿಯನ್ನು ಸಿಗ್ತದೆ. ಓಕೆ, ಥ್ಯಾಂಕ್ ಯು.